ಸಮಸ್ತರಿಗೂ ನಮಸ್ಕಾರ ಕಣ್ರಿ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. 100 ಸಂಚಿಕೆಗಳಾಗೋಯ್ತು. 101ನೇ ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಶ್ರೀದೇವಿ. ಇವತ್ತಿನ ಸಂಚಿಕೆಯಲ್ಲಿ ಮಾಡೇ ಬೇಡ ಅದ್ಭುತವಾದಂಥ ಚಪಾತಿ ಕುರ್ಕುರೆ. ಏನಿದು ವಿಶೇಷ ಅಂತೀರಾ? ವಿಶೇಷ ಏನಿಲ್ಲ, ಮನೆಯಲ್ಲಿ ಸಶೇಷ ಇರುತ್ತಲ್ಲ ಅದನ್ನು ಉಪಯೋಗಿಸಿ ಮಾಡೋದೇ ಇವತ್ತಿನ ವಿಶೇಷ. ಎಲ್ಲರ ಮನೆಯಲ್ಲೂ ಕಾಮನ್ ಪ್ರಾಬ್ಲಮ್, ಎಷ್ಟೇ ಮಾಡಿದ್ರೂ ಏನಾದರೂ ಒಂದು ಮಿಗುತ್ತೆ. ಆ ಮಿಕ್ಕ ಪದಾರ್ಥನ ಯಾರೂ ಮತ್ತೆ ಮುಟ್ಟೋದಿಲ್ಲ. ಅದನ್ನು ಏನು ಮಾಡಬೇಕು ಅಂದರೆ ಅದನ್ನು ಈ ರೀತಿ ಮಾಡಬೇಕು. ಚಪಾತಿ ಮಾಡೇ ಇರ್ತೀರ. ಚಪಾತಿ ಮಾಡಿದಾಗ ಖಂಡಿತ 1, 2, 3, 4 ಎಕ್ಸ್ಟ್ರಾ ಆಗುತ್ತೆ. ಮತ್ತೆ ಅದನ್ನು ತಿನ್ನಿ ಅಂದರೆ ಯಾರು ತಿನ್ನಲ್ಲ. ಅದ್ರ ಬದಲಾಗಿ ಅದಕ್ಕೊಂದಿಷ್ಟು ಬಣ್ಣ ಗಿಣ್ಣ ಹಾಕಿದ್ರೆ ಖಂಡಿತ ತಿಂತಾರೆ. ಅಂಥದ್ದೇ ಒಂದು ಪ್ರಯೋಗ ಇದು ಚಪಾತಿ ಕುರ್ಕುರೆ. ಸೊ ಮಿಕ್ಕಿರೋ ಚಪಾತಿನ ಏನು ಮಾಡ್ತೀರಾ ಅಂದರೆ ಚೆನ್ನಾಗಿ ಅದನ್ನು ಸಣ್ಣ ಸಣ್ಣ ತುಂಡು ಮಾಡ್ಕೊಳ್ಳಿ. ನಿಮಗೆ ತಾಳ್ಮೆ ಇದ್ದರೆ ಕತ್ರಿ ತೊಗೊಂಡು ಟ್ರಯಾಂಗ್ಲರ್ ಅಥವಾ ರೆಕ್ಟ್ಯಾಂಗ್ಲರ್ ಶೇಪಲ್ಲೂ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ಎಣ್ಣೆ ಕಾಯಕ್ಕೆ ಇಡಿ. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾಯಕ್ಕೆ ಇಡಿ. ಬಿಸಿಯಾದ ನಂತರ ಆ ಚಪಾತಿ ತುಂಡುಗಳನ್ನೆಲ್ಲ ನೀವು ಎಣ್ಣೆಗೆ ಹಾಕಿ. ಈಗ ಫ್ಲೇಮನ್ನು ಒಂಚೂರು ಕಡಿಮೆ ಮಾಡಿ, ಯಾಕಂದರೆ ನಿಧಾನವಾಗಿ ಕರಿಬೇಕು. ನೀವೇನಾದರೂ ಬಿಸಿ ಜಾಸ್ತಿ ಇಟ್ಟರೆ ಅದು ಬೇಗ ಸೀದು ಹೋಗ್ಬಿಡುತ್ತೆ. ಸೀದು ಹೋದರೆ ರುಚಿ ಇಲ್ಲ. ಅದಕ್ಕೋಸ್ಕರ ಕಡಿಮೆ ಉರಿಯನ್ನು ಇಟ್ಟು ನಿಧಾನವಾಗಿ ಇದನ್ನು ಕರಿತಾ ಬನ್ನಿ. ಕರಿದಾಗ ಈ ಚಪಾತಿಗಳೆಲ್ಲ ಬಣ್ಣ ಕೆಂಪಗಾಗಬೇಕು, ಗರಿ ಆಗಬೇಕು, ಕ್ರಂಚಿ ಆಗಬೇಕು. ಆಯಿತಾ? ಅಲ್ಲಿವರೆಗೂ ಕರಿಬೇಕಾಗತ್ತೆ. ನೀವು ಇದನ್ನು ಒಂದೇ ಸತಿ ಎಲ್ಲ ಹಾಕ್ಬಿಡೋದಂದರೆ ಆ ಕೆಲಸ ಮಾಡಿಬಿಡಿ. ಒಂದೊಂದು ಚಪಾತಿನೇ ಅಥವಾ ಸ್ವಲ್ಪ ಪೋರ್ಷನ್ನೇ ಹಾಕ್ಕೊಂಡು ಕರಿತಾ ಹೋಗಿ. ತಾಳ್ಮೆ ಬಹಳ ಮುಖ್ಯ. ಯಾವುದೇ ಅಡುಗೆ ಮಾಡಬೇಕಂದ್ರೂ ಅರ್ಜೆಂಟ್ಗೆ ಯಾವುದೂ ಆಗೋದಿಲ್ಲ. ಆದ್ದರಿಂದ ನಿಧಾನವಾಗಿ ಕರಿದೆ. ಇದನ್ನೆಲ್ಲ ಕರೆದು ಕೆಂಪು ಬಣ್ಣ ಆಗಬೇಕು, ಕ್ರಿಸ್ಪಿ ಆಗಬೇಕು, ಕ್ರಂಚಿ ಆಗಬೇಕು. ಆದಮೇಲೆ ಅದನ್ನೆಲ್ಲ ತೆಗೆದು ಒಂದು ಬಟ್ಟಲಿಗೆ ವರ್ಗಾಯಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಸಮಯ ತಗೊಳ್ತಾ ಇದೆ, ಪರವಾಗಿಲ್ಲ, ನಿಧಾನಕ್ಕೆ ಆಗಲಿ ಚೆನ್ನಾಗಾಗಲಿ ಅಂತ. ಈ ರೀತಿ ನಿಧಾನಕ್ಕೆ ಆದಾಗ ಅಷ್ಟು ಎಣ್ಣೆ ಹೀರೋದಿಲ್ಲ. ನೀವು ಅನ್ಕೋಬೋದು, ಏನು ಎಣ್ಣೆಯಲ್ಲಿ ಮಾಡ್ತಾ ಇದ್ದೀರಾ, ಆರೋಗ್ಯಕ್ಕೆ ಒಳ್ಳೇದಂತ. ಹೊರಗಡೆ 1000 ತಿಂತೀವಲ್ಲ, ಅದಕ್ಕಿಂತ ಇದ್ದಷ್ಟು. ಯಾಕಂದರೆ ನಮ್ಮನೆ ಎಣ್ಣೆ ನಮ್ಮನೆಯಲ್ಲೇ ಬೆಳಗ್ಗೆ ಮಾಡಿದ್ದು ಸಾಯಂಕಾಲಕ್ಕೆ ಬದಲಾಯಿಸಿದ್ದೀವಿ ಅಷ್ಟೇ. ನೋಡಿ, ಈ ರೀತಿ ಕೆಂಪಗಾಯ್ತಾ? ಇದನ್ನ ತೆಗೆದು ಒಂದು ಬಟ್ಟಲಿಗೆ ಹಾಕಬೇಡ. ಈ ಬಟ್ಟಲಿಗೆ ಬಿಸಿ ಇರುವಾಗಲೇ, ಅಂದರೆ ಬಟ್ಟಲಲ್ಲಿ ಈ ಚಪಾತಿಗೆ ಬಿಸಿ ಇರುವಾಗೆ ಇದಕ್ಕೊಂಚೂರು ಉಪಚಾರ ಮಾಡಬೇಕಾಗತ್ತೆ. ಏನು ಉಪಚಾರ ಅಂದರೆ ಸ್ವಲ್ಪ ಉಪ್ಪು. ಚಪಾತಿಯಲ್ಲಿ ಆಗಲೇ ಉಪ್ಪಿರುತ್ತೆ. ಅದಕ್ಕೋಸ್ಕರ ಚಿಟಿಕೆ ಉಪ್ಪನ್ನು ಸರಿಯಾಗಿ ಹಾಕ್ಕೊಳ್ಳಿ. ಪ್ರಮಾಣವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಸ್ಪ್ರೇ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಖಾರಕ್ಕೆ 1 ಚಮಚ ನೀವು ಅಚ್ಚ ಖಾರದ ಪುಡಿಯನ್ನು ಹಾಕಿ. ಇನ್ನೊಂಚೂರು ರುಚಿ ಹೆಚ್ಚಿಸಬೇಕಾದ್ರೆ ಗರಂ ಮಸಾಲ ಪೌಡ್ರ್ ಇರುತ್ತಲ್ಲ, ಅದನ್ನು ಒಂದು ಚಿಟಿಕೆ ಉದುರಿಸ್ಬಿಡಿ, ಏನಾಗೋದಿಲ್ಲ. ಎಲ್ಲವನ್ನು ಹಾಕಿ ಟಾಸ್ ಮಾಡ್ತಾ ಹೋಗಿ. ಕೈಯಲ್ಲಿ ಕಲಿಸೋದು ಬೇಡ. ಕೈಯಲ್ಲಿ ಕಲಿಸಿದ್ರೂ ಏನಾಗೋದಿಲ್ಲ. ಅದ್ರ ಬದಲಾಗಿ ಈ ರೀತಿ ಟಾಸ್ ಮಾಡ್ತಾ ಹೋಗಿ. ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಎಲ್ಲ ಖಾರ ಹೊಂದ್ಕೊಳ್ಳುತ್ತೆ. ಎಲ್ಲಕ್ಕೂ ಖಾರ ಹೊಂದ್ಕೊಂಡ ನಂತರ ನೋಡಿ, ಈ ರೀತಿ ಪ್ಲೇಟ್ಗೆ ಹಾಕಿ ಇಟ್ಬಿಡಿ. 1 ಲೋಟ ಕಾಫಿ ಕೊಡಿ ತನ್ನಷ್ಟಕ್ಕೆ ತಾನೇ. 1, 2 ಒಂದು ಸತಿ ತಿನ್ನೋಕ್ಕೆ ಶುರು ಮಾಡಿದ್ರೆ ಖಾಲಿ ಆಗೋವರೆಗೂ ನೀವು ಬಿಡೋದಿಲ್ಲ. ಅಂಥ ಟೆಂಪ್ಟೇಷನ್ನು, ಅಂಥ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ಇದಕ್ಕೆ ನಾನು ಭರವಸೆ ಕೊಡ್ತೀನಿ. ಈ ರೀತಿ ಮಾಡಿಡಿ. ಚಪಾತಿ ಮಿಕ್ಕಿದ್ದೆಲ್ಲ ಸಾಯಂಕಾಲಕ್ಕೆ ಖಾಲಿ. ಸಂಜೆಗೆ ಸ್ನ್ಯಾಕ್ಸ್ ಕೂಡ ಆಯ್ತಲ್ವಾ? ತಲೆನೋವು ತಪ್ಪಲ್ವಾ? ಮಾಡ್ತೀರಲ್ವಾ? ಹಾಗೆ ಮಾಡಿದ್ರೆ ಸುಮ್ಮನೆ ಇರ್ತೀರಾ? ದಯವಿಟ್ಟು ಹಂಚ್ಕೊಳ್ಳಿಪ್ಪ. ಬೇರೆಯವ್ರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ಕೊಳ್ಳಿ. ಇಂಥ ಅಡುಗೆಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ತೋರಿಸ್ಕೊಡ್ತೀನಿ. ನನ್ನ ಉದ್ದೇಶವೇ ಇರುವಂತಹ ಅವಕಾಶದಲ್ಲಿ ಹೇಗೆ ಸದ್ಬಳಕೆ ಮಾಡ್ಕೋಬೇಕು, ಹಾಗೆ ಅಡುಗೆಯನ್ನು ಅಚ್ಚುಕಟ್ಟಾಗಿ ಹೇಗೆ ಮಾಡುವುದು, ಗೃಹಿಣಿಯ ಜಾಣತನವನ್ನು ಹೇಗೆ ಮರಿಬೋದು ಅನ್ನೋದು ಎಲ್ಲವನ್ನು ತೋರಿಸ್ಕೊಡ್ತೀನಿ. ಇದು ಅಡುಗೆ ಕಲಿಯೋರಿಗೋಸ್ಕರ ಮಾಡಿರೋದು. ಮತ್ತೆ ಸಿಗೋಣ. ನಮಸ್ಕಾರ.